ಈ ಜಗತ್ತಿಗೆ ಬೇಕಾಗಿರೋದು ದೊಡ್ಡ ಮನೆಗಳಲ್ಲ. ಮನೆ ಬೇರೆ, ಮನೆತನ ಬೇರೆ. ನೋಡಕ್ಕೆ ಹೋಗ್ತಾರಲ್ಲ, ಏನು ನೋಡಕ್ಕೆ ಹೋಗ್ತಾರ? ಮನಿತನನ. ಆದ್ರೆ ನೋಡೋದು ಮನೆತನ ಅಲ್ಲ, ಮನಿನ ನೋಡ್ತಾರೆ. ಭಾಳ ದುರಂತ ಇದು. ಬಾಯಾಗ ಹೇಳೋದ ಬೇರೆ, ಇದು 1000 ಜನ ಸೇರಿದಂಗಿದೆ ಸುಮಾರು, ಏನ್ರಿ? ಮನೆತನ ಮನೆ ನೋಡಕ್ಕೆ ಹೋಗೋದು ಮನೆತನ, ನೋಡಿ ಬರೋದು ಮನಿ ಬೇರೆ, ಮನೆತನ ಬೇರೆ. ಯಾವುದು ಮನೆ? 5-10 ಅಂತಸ್ತುಗಳ ಮನೆ, ಒಳಗೆ ಹೊರಗೆ ಇರೋದು ಮನೆ. ಆದ್ರೆ ಮನೆತನ ಅಂದ್ರೆ ಒಳಗೆ ಪ್ರಾರ್ಥನೆ ಮಾಡ್ತಾರ ಏನಿಲ್ಲ, ಜಪಾನುಷ್ಠಾನಗಳದಾವ ಏನಿಲ್ಲ, ಲಿಂಗ ಪೂಜೆ ನಡೆದದ ಏನಿಲ್ಲ. ಲಿಂಗ ಪೂಜೆ ಮಾಡಲಿಲ್ಲೋ ಮಂಗ, ಅದಕ್ಕ ಒಲಿಲಿಲ್ಲ ನಮ್ಮ ಕೂಡಲ ಸಂಘ. ನಡಿಬೇಕಲ್ಲ ಒಳಗೆ, ನಡಿಬೇಕಲ್ಲ ಒಳಗೆ. ಹೋದ್ರೆ ಬರ್ರಿ ಕೂಡ್ರಿ ಆರಾಮ, ಹೀಗೆ ಶರಣು ಶರಣಾರ್ಥಿ ಅಂತ ಹೇಳ್ತಿತ್ತಂದ್ರೆ ಅದು ಮನೆತನ. ಅವ ಮಿಲ್ಟ್ರಿಯಾಗಿದ್ದ, ಸೂಟಿಗೆ ಬಂದಿದ್ದ ರಾಣೆಬೆನ್ನೂರಿಗೆ. ಅವನ ಗೆಳೆಯ ರೈತಿದ್ದ. ಇವ ರೈತ, ಅವ ಮಿಲ್ಟ್ರಿ ಸೈನಿಕ ಸೇವೆ, ದೇಶ ಕಾಯ್ತಿದ್ದ. ಸೂಟಿಗೆ ಬಂದಾಗಲೆಲ್ಲ ಇವಾಗ ಭೇಟಿಯಾಗ್ತಿದ್ದ, ಇವನ ಹೊಲಕ್ಕೆ ಹೋಗ್ತಿದ್ದ, ಗಜ್ರಿ ಸೌತಿಕಾಯಿ ಹಂಗೆ ತರಿಸಿ ತಿಂತಿದ್ದ. ಹಿಂಗೆ ಇತ್ತದು. ಅವ ಬಂದ ತಕ್ಷಣ ಗೆಳೆಯಾಗ ಭೇಟಿಯಾಗಬೇಕಂತ ಮನೆಗೆ ಹೋದ. ಮನೆ ಒಳಗೆ ಹೆಣ್ಮಗಳಿದ್ಲು, ಅಂದ್ರೆ ಆ ರೈತನ ಹೆಂಡತಿ ಇದ್ಲು. ತಂಗಿ ಎಲ್ಲಿ ಹೋಗ್ಯಾನ ನನ್ನ ಗೆಳೆಯ ಅಂತ ಕೇಳಿದವ. ನನಗೇನು ಹೇಳಿ ಹೋಗ್ಕಾರನ ಅಂದ್ಲಕ್ಕೆ. ಮನೆತನ ನನಗೇನು ಹೇಳಿ ಹೋಗ್ಕಾರೇನು ಅಂದಳು. ಅವಂದ, ತಂಗಿ ನನ್ನ ಗೆಳೆಯ ಬಂದಿಂದ ಹೇಳು, ಮಿಲ್ಟ್ರಿಯಾಗಿರು ನಿನ್ನ ಗೆಳೆಯ ಬಂದು ಭೇಟಿಯಾಗ್ಯಾನ, ಮನಿ ಭಾಳ ಚಲೋ ಐತಿ ಅಂತ, ತೊಲಬಾಗಲು ಸರಿ ಇಲ್ಲಂದಾನಂತ ಹೇಳಂದ. ಅವನು ಹೋಗಿ ಬಂದಿರ್ಬೇಕಂದಂಗೆ ಆಗ್ತದ. ಬಾಗಲ ಸರಿ ಇಲ್ಲ ಹೇಳು, ಮನಿ ಭಾಳ ಚಲೋ ಅದ, ತೊಲಬಾಗಲು ಸರಿ ಇಲ್ಲಂದಾನ. ಮನಿ ಏನ್ರಿ ಚಲೋ ಅದ, ಮನೆತನ ಚಲೋ ಇಲ್ಲ ಅಂತ. ಹಿಂಗೆ 5 ನಿಮಿಷಕ್ಕೆ ಬಂದವ. ಅವನೊಂದು ಸ್ವಭಾವ ಇತ್ತು, ರೈತಿದ್ರು ಭಾಳ ಜಾನ ಇದ್ದವ. ಫೋನ್ ಯಾರದಾರೆ ಬಂದಿತ್ತೇನು, ಯಾರು ಕೇಳ್ಕೊತ ಬಂದಿದ್ರನಂತ ಕೇಳೋದೊಂದು ರೂಢಿ ಇತ್ತು ಅವ. ಯಾರ ಬಂದಿದ್ರಿಪ್ಪ, ಭಾರಿ ಇದ್ದವ, ಧಾಡಿಸಿ ಇದ್ದ. ಅದೇನೋ ಕೇಳಿದ ನಿಮ್ಮನ್ನ, ಹೋಗಾಗ ಹೆಸರಿಟ್ಟು ಹೋಗ್ಯಾನ ನೋಡ್ರಿ ನಮ್ಮ ಮನೆಗೆ. ಮನಿ ಚಲೋ ಐತೆ ಅಂತ್ರಿ, ತೊಲಬಾಗಲು ಸರಿ ಇಲ್ಲಂತ, ಏನಾರೇ ಆಗೈತೆ ನೋಡ್ರಿ ಅದು ಅಂದ್ಲಕ್ಕೆ ಹೆಣ್ಮಗಳು. ಅವ ಭಾಳ ಬುದ್ಧಿವಂತಿದ್ದ. ಓಹೋ, ಮಿಲ್ಟ್ರಿಯಾಗಿರೋ ಬಂದಿದ್ದೆ ನಮ್ಮ ಗೆಳೆಯ, ಆಯಿತು. ಅವನ ಒಳಗೆ ಕರೆದೇನ, ಅವನ ಯೋಗಕ್ಷೇಮ ಕೇಳಿದೇನ, ಕಾಫಿ ಚಹಾ ಏನಾದರೂ ತಿಂಡಿ ತಿನಿಸ ಕೊಟ್ಟೆನಂತ ಕೇಳಿದ. ಇಲ್ಲಂದ್ಲಕ್ಕೆ. ಮತ್ತು ಏನು ಹೇಳಿದೆ, ನನಗೇನು ಹೇಳಿ ಹೋಗ್ಯಾರನ್ನು ಅಂದೆ ಅಂದ್ಲಕ್ಕೆ. ಹಾಂ, ತೊಲಬಾಗಲಿಲ್ಲೇ ಐತಂದ. ಅವಾಗ ಅವಂದ, ನೋಡು ಒಂದು ಕೆಲಸ ಮಾಡಿ, ನಾಳೆ ನಾಡದ್ದ ಮತ್ತೆ ಅವ ಯಾವಾಗ ಬಂದರೂ ಬರಬಹುದು. ಬಂದಾಗ ಅವನ ಅಣ್ಣ ಒಳಗೆ ಬಾ ಅಂತ ಕರಿ, ಚಾಪಿ ಹಾಕು, ಕಾಫಿ ಚಹಾ ಕೊಟ್ಟು, ಅವನು ಹೆಂಡತೀನಿ ಅಂದ್ರೆ ಅಕ್ಕನ, ನಿಮ್ಮ ಅಕ್ಕನ ತಿಳ್ಕೊಂಡು ಕೇಳಿ, ಮಕ್ಕಳನ್ನ ಕೇಳಿ ಯೋಗಕ್ಷೇಮ ಕೇಳು, ಆಮೇಲೆ ನನಗೆ ನೀ ಹೇಳನ್ನು. ಹ್ಞೂನ್ರಿ ಅಂತ. 2 ದಿವ್ಸಕ್ಕೆ ಮತ್ತೆ ಬಂದವ. ತಂಗಿ ನಾವು ಊರಿಗೆ ಹೊಂಟಿದ್ನಿ, ಅದಾನೇನು ಅಂತ ಕೇಳಿದ. ಎಲ್ಲಿ ಹೋಗ್ಯಾನ ಅಂತ ಕೇಳಿದ. ಬಾ ಅಣ್ಣ, ಮ್ಯಾಲ ಬಾ ಈ ಕಡೆ, ಕುರ್ಚಿ, ಅವ ಚಾಪಿ ಮ್ಯಾಗ ಅಂತ ಅವ್ನು ಹೇಳಿದ. ಈ ಕುರ್ಚಿ ಕೊಟ್ಲ, ಕುರ್ಚಿ ಮ್ಯಾಗ ಕೂಡಿಲ್ಲೇ, ಕಾಫಿ ಚಹಾ ತಿಂಡಿ ತಿನಿಸ ತಗೋ, ಅಕ್ಕ ಆರಾಮದಾಳ ಏನು, ಮಳೆ ಆಗೈತೇನು, ಮಕ್ಕಳು ಏನು ಓದ್ತಾವ, ಇಷ್ಟೆಲ್ಲ ಕೇಳಿದ್ಲು. ಅವಾಗ ಹೋಗಾಗ ಹೇಳಿದವ, ತಂಗಿ ಯಜಮಾನಿಗೆ ಹೇಳವ ಅಂದ್ರೆ ನನ್ನ ಗೆಳೆಯಾಗ, ಮನಿನೂ ಚಲೋ ಐತಿ, ತೊಲಬಾಗಲೂ ಚಲೋ ಐತಿ ಅಂತ ಹೇಳಂದವ. ಕಟ್ಟಿ ಇಳಿತಿದ್ದ, ತರಿಬಿಸಿ ಕೇಳಿದ್ಲಿಕ್ಕೆ ನಿಲ್ಲಿಸಿ ಕೇಳಿದ್ಲು. ಮತ್ತು ನಿನ್ನೇನಾಗಿತ್ತು ರೀ ಅಂದ್ಲು. ಅದು ನಿನ್ನ ಗಂಡ ಹೇಳ್ತಾನಿವ ಅಂದ.
ನಿನ್ನೆ ಇವತ್ತು ಸರಿ ಆಗೈತಿ ಅಂದ್ರೆ ನಾವು ಏನೂ ಮಾಡೇ ಇಲ್ಲ ಅದಕ್ಕೆ. ಮನೆಗೆ ತೊಲಬಾಗಲಂದ್ರೆ ಮನಿ ಹೆಣ್ಮಕ್ಕಳು ಅಂತ ಹೇಳ್ತಾನೆ. ಮನೆಗೆ ಬನ್ನಿರಿ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ. ಪ್ರೀತಿ. ಆ ಮನೆಗೆ ನಿಮ್ಮೂರಿಗೆ ನಾವು ನೀರಿಲ್ಲ, ಊಟಿಲ್ಲ, ಮಲ್ಕೊಳಕ್ಕೆ ಜಾಗಿಲ್ಲ ಅಂತ ಬಂದಿವೇನು? ಇಲ್ಲ, ಪ್ರೀತಿ. ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕದ ಸತಿಯು ಏತಕ್ಕೆ ಎಂದರ ದಾಸರು. ಪ್ರೀತಿ ಇರಲಾರ್ದ ನಮ್ಮ ಯಜಮಾನ ದುಡಿದು ಬರ್ತಾನ, ಬಾಳೆ ತೋಟಕ್ಕೆ ಹೋಗ್ಯಾನ, ಅಂಗಡಿ ಒಳಗೆ ಕಾಯಕ ಮಾಡ್ತಾನ, ದುಡಿದು ಬರ್ತದ ಪಾಪ ಅಂತ ಹೇಳಿ ಎರಡೂ ಬಳಿ ಮ್ಯಾಲೆ ಏರಿಸಿ ಪ್ರೀತಿಯಿಂದ ನನ್ನವ ಯಜಮಾನ ಬರ್ತಾನಂತ ಬಡದ್ರ 4 ವರ್ಷ ಹೆಚ್ಚಿಗೆ ಬದುಕ್ತಾನ. ನಮ್ಮದೊಂದು ಬರ್ತೈತಿವ ಈಗಂತ ಹೇಳಿ ಹಿಂಗೆ ಏರಿಸಿ ಹೊಡೆದ್ರಿ ಅಂದ್ರೆ ಮುಗಿತಾನ 108. ಹೌದಿಲ್ಲ? ಏನು ಮಾಡೋದು? ನಿಮ್ಮ ಕೈಯಾಗೈತೆ ಅಂತ ಹೇಳದ ನಾನು. ಅವಂದು ಆಯುಷ್ಯ ದೇವ್ರ ಕೈಯಾಗಿಲ್ಲ, ಯಾವ ನಿಮ್ಮ ಕೈಯಾಗೈತೆ ಅಂತ.